ಹಾಯ್ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಮಯೋನೀಸ್ ಈ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ. ಇದನ್ನು ಸ್ಯಾಂಡ್ವಿಚ್ ಜೊತೆ ಇಲ್ಲಾಂದ್ರೆ ಫ್ರೆಂಚ್ ಫ್ರೈಸ್, ಬ್ರೆಡ್ನಲ್ಲಿ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳು ಖಾರ ತಿನ್ನೋದಿಲ್ಲಲ್ಲ, ಅವ್ರಿಗೆ ಚೆನ್ನಾಗಿರುತ್ತೆ ನೋಡಿ. ಒಂದು ಕಪ್ಪಿಂದ ನಾನು ಚಿಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, ತಣ್ಣಗಾಗಿರ್ಬೇಕು ಅದು. ಅದನ್ನು ಹಾಕಿದ ಮೇಲೆ ಅದೇ ಸೇಮ್ ಕಪ್ಪಿಂದ ಒಂದು ಕಪ್ಪು ರಿಫೈಂಡ್ ಆಯಿಲ್ ತೊಗೊಳ್ಳಿ. ನೀವು ಮಾಡಿ ನೋಡಿ ಒಮ್ಮೆ, ಮನೇಲಿ ಈಸಿಯಾಗಿ ಮಾಡ್ಕೋಬೋದು. 1 ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ ಅದಕ್ಕೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ಖಾರ ಇರೋದಿಲ್ಲಲ್ಲ. ಸ್ವಲ್ಪನೇ ಉಪ್ಪು ಹಾಕಿ, ಒಂದು ಚಿಟಿಕೆ. ಆಮೇಲೆ ಅದಕ್ಕೆ ಲಿಡ್ ಹಾಕಿ ಅದನ್ನು ತಿರುಗಿಸಿ ಒಂದು 2ರಿಂದ 3 ನಿಮಿಷ ತಿರುಗಿಸಿ ಮತ್ತೆ ಚೆಕ್ ಮಾಡಿ ಆಗಿದೆ ಇಲ್ಲ ಅಂತ ನೋಡ್ತಾರೆ. ಏಕೆಂದರೆ ಅದು ಹೀಟಾಗುತ್ತೆ ಮಿಕ್ಸಿ ಬೇಗ, ಏಕೆಂದರೆ ಅದು ಲಿಕ್ವಿಡ್ ಇದೆಯಲ್ಲ. ಸ್ವಲ್ಪ ರುಬ್ಬಿದ ಮೇಲೆ ನೋಡ್ಕೋಬೇಕು ಅದು ಕ್ರೀಮಿ ಟೆಕ್ಸ್ಚರ್ ಬಂದಿದೆಯಾ ಇಲ್ವಾ ಅಂತ ನೋಡಬೇಕು. ಇವಾಗ ನಾವು ನೋಡೋಣ. ನೋಡಿ, ಇವಾಗ ಆಯ್ತು, ಅದು ಕ್ರೀಮ್ ಥರ ಬಂದಿದೆ ಫ್ಲಫಿಯಾಗಿ. ಮತ್ತು ಸ್ವಲ್ಪ ಅದಕ್ಕೆ ಮುಚ್ಚಳ ಹಾಕಿ ಸ್ವಲ್ಪ ರುಬ್ಬಿದೆ ನಾನು, 2 ನಿಮಿಷ ಅಷ್ಟೇ, 1 ನಿಮಿಷ ಸಾಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.